ಸಿನಿಮಾ ಬಗ್ಗೆ ಒಂದೇ ಒಂದು ಮಾತು ಹೇಳೋದಾದ್ರೆ, ಫಿಲ್ಮ್ ಹೆಸರು ಕೊಕೇನ್ ಅಂತ, ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ. ನೇರವಾಗಿ ಹೇಳ್ತೀನಿ, ಕರ್ನಾಟಕದಳಿಯ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡಲ್ಲಿ ಮಾಡುವಂತ ಸಮಯದಲ್ಲಿ ಏನಾಯ್ತು, ಇವರೊಂದು ಮಾತು ಹೇಳಿದ್ರು. ಪ್ರಥಮ್, ನನ್ನ ಬಂದವರೆಲ್ಲ ಬರೀ ಫೈಟ್ಸ್ ನೆನ್ಸ್ಕೊತಾರೆ, ಫೈಟ್ ಆದ್ಮೇಲೆ ಮರ್ತೇ ಬಿಡ್ತಾರ ಅಥವಾ ಏನು, ನಂಗೆ ಏನು ಗೊತ್ತೇ ಆಯ್ತಾ ಇಲ್ಲ, ಬರೀ ಫೈಟ್ಸ್ ಮಾತ್ರ ಸೀಮಿತವಾಗಿ ಹೋಗ್ತೀನಿ ಅಂತ ಕಾಡ್ತಾ ಇದೆ. ಒಂದು 25-27 ವರ್ಷದಿಂದ ಒಬ್ಬ ಮಾಸ್ಟರ್ ಆಗಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂದಾಗ ನನ್ನ ತಲೆಯಲ್ಲಿ ನಂಗೆ ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ ಇತ್ತು. ಸೊ ಇಟ್ಸ್ ಸಿಕ್ಕಡ ಒಂದು ಕಾಫಿ ಕುಡಿಯೋಣ, ಒಂದು ಟೀ ಕುಡಿಯೋಣ, ಒಂದು ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಅಂತ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಅವತ್ತು ಅನ್ಕೊಂಡೆ, ಸರ್ ಈ ಸಿನಿಮಾ ನೀವು ಮಾಡ್ಬೇಕು ಅಂತ. ಹೆಂಗ್ರೆ ಆಕ್ಷನ್ ಇವರು ಬಾಡದ್ ಮಲಗಿಸ್ತಾರೆ. ಸೊ ಹಂಗಿದ್ದಾಗ ಆಕ್ಷನ್ ಸಿನಿಮಾ ಮತ್ತು ಕಾಮಿಡಿ. ನೇರವಾಗಿ ಹೇಳ್ಬೇಕು ಅಂದ್ರೆ 400 kg ಕಾನ್ಸಂಟ್ರೇಟೆಡ್ ಕೊಕೇನ್ ಇಂಟರ್ಪೋಲ್, NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ. ವೆನ್ NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಗ್ ಕಂಟೈನರ್ ಹೆಂಗ್ ಡಿಸ್ಟ್ರಾಯ್ ಮಾಡ್ತಂತೆ ಕತೆ. ನೇರವಾಗಿ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ KGF ನ ಶರಣು ಚಿಕ್ಕಣ್ಣ ಸೇರ್ಕೊಂಡು ಮಾಡೋದು ಹೆಂಗಿರುತ್ತೋ ಹಂಗಿದೆ ಇದು. ಅಂದ್ರೆ ಆ ತರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡು ಬ್ಲೆಂಡ್ ಮಾಡಿ ಮಾಡಿದೀವಿ. ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬಾ ಜನ ಅದ್ಭುತವಾದ ಕಲಾವಿದರಿದೆ. ನೀವು ಓಮ್ ಫಿಲಮ್ ನಾಳಿದ್ಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ. ನಾಳಿದ್ದು 19ನೇ ತಾರೀಕಿಗೆ ಓಮ್ ಫಿಲಮ್ ಬಂದು 30 ವರ್ಷ ಆಯ್ತು ರಿಲೀಸ್ ಆಗಿ. ಓಮ್ ಫಿಲಮ್ ಅಲ್ಲಿ ಅಣ್ಣ ಹೆಂಗಾರೋ ಇವತ್ತಿಗೂ ಹಾಗೆ ಅಣ್ಣ ಅದೇ ಲುಕ್ ಅಲ್ಲಿ ಇದ್ದಾರೆ. ನೀನ್ ಅದೆಲ್ಲ ಹೇಳಕ್ಕಾಗಲ್ಲ, ನೀವು ಹೇಳಿ ಡೈಲಾಗ್ ಎಲ್ಲ ಹೇಳಕ್ಕಾಗಲ್ಲ ಈಗ ಕ್ಯಾಮ್ರಾ ಮುಂದೆ. ಸೊ ನೀವು ಆವಾಗಿಂದ ಹೆಂಗಾರ ಆ ಫಿಲಮ್ ಮಾಡಿದಾಗ ಮದುವೆ ಆಗಿಲ್ಲ. ಈಗ ಅವ್ರ ಮದುವೆ ಆಗಿ ಅವ್ರ ಮಗಳಿಗಾಗಿ ಮಗಳು ಮದುವೆ ಮಾಡಿ ಮೊನ್ನೆ ಮುದ್ದು ಮಾಡ್ಕೊಂಡ್ರೆ ಇನ್ನೂ ಹಂಗೆ ಅವ್ರೆ. ಸ್ಪೆಷಾಲಿಟಿ ಏನಂದ್ರೆ ಇವರು ಮತ್ತೆ ಶೋಭರಾಜ್ ಸರ್ ಈಗ ಹೆಣ್ಣೋಡ್ ಮದುವೆ ಮಾಡ್ಬೇಕು ಅಣ್ಣ, ನೀವ್ ಅನ್ಕೊಳ್ಳೇಬೇಡಿ. ಹುಣಸೆ ಮರ ಮುಪ್ಪಾದ್ರೂ ಉಳಿ ಮುಪ್ಪಿಲ್ಲ. ಸೊ ಅಣ್ಣ 1 ವರ್ಷಕ್ಕೂ ಮಗುಗೂ ವಯಸ್ಸಾಗ್ತಾ ಇರುತ್ತೆ. ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ. ರೀಸೆಂಟ್ಲಿ ಖುಷಿ ಏನಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ನೀವೆಲ್ಲ ಬಂದಿದ್ರಿ. ಶಿವಣ್ಣ ಅಮೆರಿಕಾಗ್ ಹೋಗಕ್ಕೆ 2 ದಿನದ ಬಿಫೋರು ನನ್ನ ಸೆಟ್ಟಿಗೆ ವಿಸಿಟ್ ಮಾಡಿದ್ರು. ನೀವೆಲ್ಲ ಮಾಧ್ಯಮದವ್ರ ಸ್ನೇಹಿತರು. ಆಗ ಶಿವಣ್ಣ ಒಂದೇ ಒಂದು ಮಾತು ಹೇಳಿದ್ರು, ಬಹಳ ಖುಷಿ ಆಯ್ತು. ಯಾರು ಡೈರೆಕ್ಷನ್ ಪ್ರಥಮ್ ಬಂದಾಗ ಹಿಂಗಿಂಗ್ ಮಾಡ್ತಾ ಇದ್ದೀನಿ ಬಾಸ್, ಹಿಂಗಿಂಗ್ ಆಗಿದೆ. ಹೌದಾ, ಸರಿ ಆಯ್ತು, ನಾನು ಆ ದಿನ ನಿನ್ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಇದ್ರು, ಊಟ ಮಾಡಿ ಹೋದ್ರು, ಹಾರೈಸಿದ್ರು. ಅಲ್ಲಿ ಕಟ್ಟಾದ ತಕ್ಷಣ ಹೋಗಿದ್ದು ಅಮೆರಿಕಾಗೆ. ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು. ನಿಮ್ಮೆಲ್ಲ ಮಾಧ್ಯಮದವರ ಆಶೀರ್ವಾದ, ಖುಷಿ ಆಯ್ತು. ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಗೊಂದು ಮಾತು, ಒಂದು ಘಟನೆ ನಡೀತು, ಅದು ನಿಮ್ಗೆ ಹೇಳಬೇಕು. ಆ ದಿನ ಶಿವಣ್ಣ 1:30-2 ಗಂಟೆಗೆ ಬರ್ಬೋದು ಅಂತಿತ್ತು. ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ. ನಂಗೆ ನಮ್ಮ PRO ಸರ್ ಹೇಳಿದ್ದು, ಇದು ನನ್ನ ಮನ್ಸಿಗೆ ಯಾಕೆ ಹೊಡಿತು, ಮಾಧ್ಯಮದವ್ರು ಶಿವಣ್ಣನ ಯಾಕೆ ಇಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ನನಗೆ, ಅಥವಾ ಶಿವಣ್ಣ ಮಾಧ್ಯಮದವ್ರನ್ನ ಇಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ಒಂದು ಘಟನೆ ಇದು. ಆ ದಿನ ಶಿವಣ್ಣ 3:30-4 ಗಂಟೆ ಎಷ್ಟೊತ್ತು ಬಂದ್ರು. 1:00 ಎಲ್ಲ ಮಾಧ್ಯಮದವ್ರು, ನಾವು ಅದನ್ನ ಅನ್ಕೊಂಡಿದ್ವಿ. ಸೊ ಬಂದಾಗ ಮಾಧ್ಯಮದವರೆಲ್ಲ ನೋಡಿದಾಗ ಒಂದು ಮಾತು ಹೇಳಿದ್ರು, ಸಾರಿ ಲೇಟ್ ಆಗೋಯ್ತೀನೋ ಅಂತ ಶಿವಣ್ಣ ಅನ್ಕೊಂಡಾಗ ಆಗ ಎಲ್ಲ ಮಾಧ್ಯಮದವ್ರು ಹೇಳಿದ್ರು, ಅಣ್ಣ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೀವಿ ಅಂತ. ನೀವೆಲ್ಲ ಮಾಧ್ಯಮದವರು ತೋರಿಸೋದ ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ. ಕರ್ನಾಟಕದಳಿಯ ಮುಗಿದಿದೆ, ಆಕ್ಚುಲಿ ಅದು ಬರಬೇಕಾಗಿತ್ತು, ರೆಡಿಯಾಗಿ ಇಟ್ಕೊಂಡಿದ್ದೆ. ಅದು ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಏನೋ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದು ಅದ್ರ ಜೊತೆ ಬರ್ತಾ ಇದೆ. ಫಸ್ಟ್ ನೈಟ್ ಬಿದ್ದೆವ ಆಲ್ಮೋಸ್ಟ್ ಸೆನ್ಸಾರ್ ಆಗಿ UA ಆಗಿದೆ. ಕೋಟೆಯಣ್ಣ, ನಾನು, ಶೋಭರಾಜ್ ಸರ್, ಆರ್ನಾ ಅಂತ ಹೀರೋಯಿನ್ ಇದ್ದಾರೆ, ರುಚಿತಾ ಅಂತ ಇನ್ನೊಬ್ರು, ಅಂಡ್ ಮುನಿ, ಮಿಮಿಕ್ರಿ ಗೋಪಿಯವರು, ತುಂಬಾ ಒಳ್ಳೆ ಕಲಾವಿದ್ರ ತಂಡ. ಮತ್ತೆ ತುಂಬಾ ಹೆಸರ ಅಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗುವಂತ ಒಬ್ಬ ನಟಿ ಆ ಸ್ಪೆಷಲ್ ಸಾಂಗ್ ಬರ್ತಾ ಇದ್ದಾರೆ. ಅದು ಇನ್ನೊಂದು ಸಿನಿಮಾದ ಹೈಲೈಟ್. ಡ್ರಗ್ ಮಾಫಿಯಾ ಕುರಿತು ಹೀಗೆಲ್ಲ ಯೋಚನೆ ಮಾಡ್ಬೋದು ಅಂತ. ಆಮೇಲೆ ಅರವಿಂದ ಅಣ್ಣ ಇದ್ದಾರೆ, ಒಂದು ವಿಶೇಷವಾದ ಪಾತ್ರ. ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಲೀಲಾ ಮೋಹನ್ ಅವರು ಇದ್ದಾರೆ, ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ್ತಾರೆ. ಎಲ್ಲರೂ ಅಷ್ಟೇ. ಈ ಸಿನಿಮಾ ಒಂದು ಕತೆ, ಸ್ಟೋರಿ, ಸ್ಕ್ರೀನ್ ಪ್ಲೇ ಇದು ನಂದಿದು. ಸರ್ ಹಿಂಗೆ ಯೋಚನೆ ಮಾಡಿ ಮಾಡೋಣ ಅಂತ. ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಡ್ರಗ್ ಮಾಫಿಯಾನ ಈ ಆಂಗಲ್ ಯೋಚನೆ ಮಾಡಿ ಮಾಡಬಹುದಾದ ಒಂದು ಯೋಚನೆ ಮಾಡುವಂತ, ತಲೆಗೆ ಕೆಲಸ ಕೊಡುವಂತ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಅಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಮಂಗಳೂರಿಗೆ ಹೋಗ್ತಾ ಇದ್ದೀವಿ, ಮುಗಿದ ತಕ್ಷಣ ಫಾರಿನ್ ಸಾಂಗ್ ಇದೆ, ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿದೆ.